ನಿಜಕ್ಕೂ ಹೇಳ್ಬೋದು ಇದು ಒಂದು ದುಬೈದು ಹೃದಯ ಭಾಗ ಅಂತಾನೆ ಹೇಳ್ತಾರೆ ಈ ಏರಿಯಾನ. ಏನಕ್ಕಾದ್ರೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಈ ಪೂರ್ತಿ ಏರಿಯಾನ ನಾನು ನಿಮಗೆ ಓಡಾಡಿ ತೋರ್ಸೋಕ್ಕಿಂತ ಮುಂಚೆ ನಮ್ಮ ಬಾಲ್ಕನಿಯಿಂದ ಇಲ್ಲಿನ ವ್ಯೂ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಾಗೆ ಒಂದು ರೌಂಡ್ ನೋಡೋಣ ಬನ್ನಿ. ಸೊ ಆ್ಯಕ್ಚುಲಿ ಇದು ನಾನು ಇವಾಗ ಲೆಫ್ಟ್ ಸೈಡ್ ತೋರಿಸಿರೋದು ಕರಾಮ ಕಡೆಯಿಂದ ಬರ್ತಾ ಇರೋದು. ಸೊ ಇದು ದುಬೈ ಟು ಅಬುದಾಬಿ ರೋಡು, ಇದು ಶೇಖ್ಜಾದ್ ರೋಡ್ ಅಂತ ಫುಲ್ ಹೆವಿ ಟ್ರಾಫಿಕ್ ಇರುತ್ತೆ. ಫುಲ್ ಬಿಲ್ಡಿಂಗ್ಗಳು ಈ ಥರ ಫುಲ್ ಬಿಲ್ಡಿಂಗ್ ಇಂದನೇ ಇದೆ. ಮತ್ತು ಎಲ್ಲ ಒಂದೊಂದು ಬಿಲ್ಡಿಂಗು ಒಂದೊಂದು ಫೇಮಸ್ ಇದೆ, ಅದನ್ನು ಹೇಳ್ತೀನಿ ನಿಮಗೆ. ಮತ್ತು ಬುರ್ಜ್ ಖಲೀಫಾ ಕಾಣುತ್ತೆ, ಇದು ಡೌನ್ ಟೌನ್ಗೂ ಕನೆಕ್ಟ್ ಆಗಿದೆ. ಎಲ್ಲ ಈ ಥರ ಇದೆ. ಮತ್ತು ಈಗ ಹಿಂದೆ ಬಂದರೆ ಇಲ್ಲಿ ಕಾಲೇಜಸ್ ಇದೆ, ಸತ್ವ ಇದೆ, ಹಾಗೆ ಕೆಳಗಡೆ ಕೆಫೆ ಎಲ್ಲ ಇದೆ. ಅದೆಲ್ಲ ನಾವು ಕೆಳಗಡೆ ಹೋಗ್ತಾ ಓಡಾಡ್ಕೊಂಡು ನೋಡೋಣ ಬನ್ನಿ. ಆ್ಯಕ್ಚುಲಿ ಇವಾಗ ನಾನು ನಮ್ಮ ಅಪಾರ್ಟ್ಮೆಂಟಿಂದ ಕೆಳಗಡೆ ಬಂದಿದ್ದೀನಿ. ರೋಡ್ ಪೂರ್ತಿ ಸುತ್ತಾಡಿ ತೋರಿಸ್ತೀನಿ. ಸ್ವಲ್ಪ ಬಿಸಿಲಿದೆ, ಬಟ್ ಓಕೆ, ಸಮ್ಮರ್ ಅಂತೂ ಅಲ್ಲ, ವಿಂಟರ್ ಇರೋದ್ರಿಂದ ತೀರಾ ಅಷ್ಟೊಂದು ಬಿಸಿಲಿಲ್ಲ. ಒಬ್ಬರೇ ಓಡಾಡಬೇಕಾದ್ರೆ ಮಾಸ್ಕ್ ಹಾಕೊಳ್ಳೋದಿನ ಅವಶ್ಯಕತೆ ಇರಲ್ಲ. ಯಾರಾದ್ರೂ ಅಕ್ಕಪಕ್ಕ ಇದ್ದಾಗ ಮಾತ್ರ ಮಾಸ್ಕ್ ಹಾಕೊಂಡು ಓಡಾಡ್ತೀವಿ. ಸೊ ಬನ್ನಿ ಹೋಗೋಣ, ಪೂರ್ತಿ ನೋಡೋಣ. ಅದು ವಿಂಟರಲ್ಲಂತೂ ಆಫ್ಟರ್ನೂನ್ ಎಲ್ಲ ಓಡಾಡೋಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾಕಂದರೆ ವಿಂಟರಲ್ಲಿ ಎಷ್ಟು ಚೆಂದ ಅನಿಸುತ್ತೆ ಅಂದರೆ, ಬಟ್ ಅದೇ ಸಮ್ಮರಲ್ಲಿ ಪೂರ್ತಿ ಉಲ್ಟಾ ಇರುತ್ತೆ. ಸೊ ವಿಂಟರ್ ಆಗಿರೋದ್ರಿಂದ ನಾನು ಮಧ್ಯಾಹ್ನ ಹೇಗಿರುತ್ತೆ ಅದೆಲ್ಲ ನಿಮಗೆ ತೋರಿಸ್ತೀನಿ. ಆರಾಮ್ ಅನಿಸುತ್ತೆ, ಬನ್ನಿ. ಸೊ ಇದು ಮೆಟ್ರೋ ಸ್ಟೇಷನು. ನಮಗೆ ಅಪಾರ್ಟ್ಮೆಂಟ್ ಪಕ್ಕನೇ ಮೆಟ್ರೋ ಸ್ಟೇಷನ್ ಇದೆ, ತೊಂದರೆ ಇಲ್ಲ. ಸೊ ಅದ್ರ ಮುಂದೆನೇ ಬಸ್ ಸ್ಟೇಷನ್ ಕೂಡ ಇದೆ. ಹಾಗಾಗಿ ನಮಗೆ ಎಲ್ಲದಕ್ಕೂ ಹತ್ರ ಇದೆ, ಯಾವುದಕ್ಕೂ ದೂರ ಅಂತ ಇಲ್ಲ. ಮತ್ತು ಈ ಏರಿಯಾದು ಇನ್ನೊಂದೇನು ಅಂತ ಹೇಳಿದರೆ, ಈ ಪೂರ್ತಿ ಮೆಟ್ರೋ ಸ್ಟೇಷನ್ ಸುತ್ತಮುತ್ತ ಎಲ್ಲ ಮೇನ್ ಶೂಟಿಂಗ್ ಸ್ಪಾಟ್ ಇದೆ. ಯೂಶ್ವಲಿ ತುಂಬ ಮೂವೀಸ್ದು ಸಾಂಗ್ಸ್ದು ಎಲ್ಲ ಶೂಟಿಂಗ್ ನಡೀತಾನೆ ಇರುತ್ತೆ ಇಲ್ಲಿ. ಯೂಶ್ವಲಿ ನಾವು ವೀಕ್ಲಿ ಒಂದ್ಸಾದರೂ ಒಂದು ಶೂಟಿಂಗ್ ನೋಡ್ತಾನೆ ಇರ್ತೀವಿ. ತುಂಬಾ ಕಾಮನ್ ಇಲ್ಲಿ ಬಿಲ್ಡಿಂಗ್ಸು ಮತ್ತು ಹೆವಿ ಕಾರ್ಗಳು. ಈ ಥರ ಕಾರ್ ಅಂದರೆ ಈ ಥರದ್ದು ಸಿಗಲ್ಲ ಅಂತ ಅನ್ನೋಂಗಿಲ್ಲ. ಅದು ಆ್ಯಕ್ಚುಲಿ ಫ್ರೈಡೇ ಎಲ್ಲ ಬಂದುಬಿಟ್ರೆ ಅಂತ ನೀವೆಲ್ಲ ಥರದ ಕಾಸು ನೋಡ್ತಾ ಇರ್ಬೋದು ಇಲ್ಲಿ. ಮತ್ತು ಇಲ್ಲೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅದ್ರ ಜೊತೆ ಸ್ವಲ್ಪ ಇವಾಗ ಕ್ರಿಸ್ಮಸ್ ಇರೋದ್ರಿಂದ ಎಲ್ಲ ಕಡೆ ಸೆಲೆಬ್ರೇಷನ್ ಕೂಡ ಚೆನ್ನಾಗಿ ಆಗ್ತಾ ಇದೆ. ಗ್ರ್ಯಾಂಡ್ ಸೆಲೆಬ್ರೇಷನ್ ಇದೆ ಕ್ರಿಸ್ಮಸ್ ಇರೋದ್ರಿಂದ. ಈಗಷ್ಟೇ ನ್ಯಾಷನಲ್ ಡೇಗೆ ಅಂತ ಫುಲ್ ಇದು ಶೇಖ್ಜಾದ್ ರೋಡೆಲ್ಲ ಬ್ಲಾಕ್ ಮಾಡಿಬಿಟ್ಟು ಸೈಕಲ್ ಮ್ಯಾರಥಾನ್ ಅದೆಲ್ಲ ನಡೆಸಿದ್ರು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಈವೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಎಸ್ಪೆಷಲಿ ಈ ರೋಡಲ್ಲಿ ಕಾರ್ ಶೋಸ್ ಅದು ಇದು ಆರ್ಗನೈಸ್ ಆಗ್ತಾನೆ ಇರುತ್ತೆ. ಸೊ ಬನ್ನಿ. ಸೊ ಈ ಸೈಡೆಲ್ಲ ನಿಮಗೆ ಈ ಥರ ಕಾಣಿಸುತ್ತೆ ನೋಡಿ, ನ್ಯಾಂಡೋಸ್ ಇದೆ ಪಕ್ಕದಲ್ಲಿ. ಈ ಥರ ಎಲ್ಲ ಕೆಫೆ ಮತ್ತು ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಿಮಗೆ ಆರಾಮ್ ಅನಿಸುತ್ತೆ. ಎಲ್ಲ ರೀತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ ನಿಮಗೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ಬೋದು. ಈವ್ನಿಂಗು ಫ್ರೈಡೇ ಟೈಮೆಲ್ಲ ಯೂಶ್ವಲಿ ತುಂಬ ಜನ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇಲ್ಲೆಲ್ಲ ಇವನ್ ಮಿಡ್ನೈಟ್ 3 o'clock ಆದರೂ ನಿಮಗೆ 3 o'clock ಆಗಿದೆ ಅಂತಲೂ ಕೂಡ ಫೀಲ್ ಆಗಲ್ಲ. ಲೈಕ್ 10 o'clock 7 to 8 ಅಂತದರೇ ಫೀಲ್ ಆಗೋದು. ಸೊ ಹಾಗಾಗಿ ಯೂಶ್ವಲಿ ತುಂಬ ಜನ ಇಲ್ಲೆಲ್ಲ ನೈಟ್ 3 o'clock ಆದರೂ ಚೆಂದ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಆಲ್ಮೋಸ್ಟ್ ತುಂಬ ಶಾಪ್ಸು ರೆಸ್ಟೋರೆಂಟ್ ಎಲ್ಲ 24 hours ಓಪನ್ ಇರುತ್ತೆ. ಅದ್ರ ಜೊತೆ ಎಷ್ಟೊತ್ತಾದರೂ ಕುತ್ಕೋಬೋದು, ಎಷ್ಟೊತ್ತಾದರೂ ಎಂಜಾಯ್ ಮಾಡ್ಬೋದು. ಹಾಗೆ ಮುಂದೆ ಹೋಗ್ತಾ ಇನ್ನು ನಾವು ಬರ್ತಾ ಇದ್ದೀವಲ್ಲ ಮ್ಯೂಸಿಯಮ್ ಹತ್ತತ್ರ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲೆಲ್ಲ ಯುರೋಪಿಯನ್ಸ್ ಜಾಸ್ತಿ ಈ ಏರಿಯಾದಲ್ಲಿ ತುಂಬಾ ಜಾಸ್ತಿ ಇದ್ದಾರೆ. ಯುರೋಪಿಯನ್ಸ್ ಎಲ್ಲ ತುಂಬ ಜಾಸ್ತಿ ಅಂದರೆ ತುಂಬ ಜಾಸ್ತಿ ಇದ್ದಾರೆ. ಮತ್ತು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಝೀಬ್ರಾ ಕ್ರಾಸಲ್ಲೇ ಕ್ರಾಸ್ ಮಾಡಬೇಕು, ಬೇರೆ ಕಡೆ ಕ್ರಾಸ್ ಮಾಡೋಂಗಿಲ್ಲ. ಇನ್ ಕೇಸ್ ಮಿಸ್ಸಾಗಿ ಪೊಲೀಸ್ಗಳು ನೋಡಿದ್ರೆ ಫೈನ್ ಅಂತ ಡೆಫಿನೆಟಾಗಿ ಆಗ್ತಾರೆ ಇಲ್ಲೆಲ್ಲ. ಸೊ ನಾವಿವಾಗ ಆ ಕಡೆಗೆ ಹೋಗ್ತಾ ಇದ್ದೀವಿ. ಆ ಕಡೆಗೆ ಹೋಗಬೇಕು ಅಂದರೆ ಮೆಟ್ರೋ ಒಳಗಡೆಯಿಂದನೇ ಕ್ರಾಸ್ ಮಾಡಬೇಕು. ನಾನು ನಿಮ್ಗೆ ಮೆಟ್ರೋ ಒಳಗಡೆಯಿಂದ ಆ ಕಡೆ ಕರ್ಕೊಂಡು ಹೋಗ್ತೀನಿ. ಆ ಕಡೆಯಿಂದ ಮತ್ತೆ ಹತ್ತಿರದಿಂದಲೂ ನೋಡೋಣ. ಮತ್ತು ಅದರ ಹಿಂದೆನೂ ಕೂಡ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದು ತುಂಬಾ ದೊಡ್ಡ ಏರಿಯಾ, ತುಂಬ ಬಟ್ ಜಾಸ್ತಿ ಕ್ರೌಡೆಡ್ ಅಲ್ಲ, ಮಿನಿಮಲ್ ಆಗಿರುತ್ತೆ ಎಲ್ಲ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. Get you out of my mind. It's like I feel it for the first time. Been thinking about you all night. I've been searching for this all my life. You're just my type. I've been looking for a boy who can treat me right. ನಾನೀಗ ಸದ್ಯಕ್ಕೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಅನ್ಸುತ್ತೆ, ಗಾಳಿ ಚೆನ್ನಾಗಿ ಬರ್ತಾ ಇದೆ. ಯೂಶಲಿ ಈ ಥರ ಬರಲ್ಲ. ಸೊ ಇವಾಗ ನಾವು ಹತ್ರ ಬಂದ್ವಿ. ಹತ್ರ ಅಂದರೆ 4
ಪೂರ್ತಿ ಹತ್ರ ಬಂದಿದ್ದೀವಿ ಇವಾಗ. ಯಾವುದಕ್ಕೆ ಮ್ಯೂಸಿಯಂ ಹಿಂದೆನೇ 3D ಬಿಲ್ಡಿಂಗ್ ಇದೆ. ಇದೆಲ್ಲ ಹಿಂಗೆ ಫುಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡೋಕ್ಕೆ. ನೈಟ್ ಟೈಮ್ ಬಂದಾಗ ಫುಲ್ ಲೈಟ್ ಆನ್ ಇರುತ್ತೆ ಮತ್ತು ರೇಸ್ ಎಲ್ಲ ಬರ್ತಿರೋ ಥರ ಎಲ್ಲ ಮಾಡಿರ್ತಾರೆ. ಅದು ನೋಡೋಕ್ಕೆ ಚೆಂದ. ಬಟ್ ನಾವೆಲ್ಲೆಲ್ಲ ಜಾಸ್ತಿ ಅದು ನೋಡಬೇಕು ಅಂತ ಹೇಳ್ಬಿಟ್ಟು ಬಾಲ್ಕನಿಯಲ್ಲಿ ನಿಂತರೆ ಫುಲ್ ವ್ಯೂ ಕಾಣಿಸುತ್ತೆ ನಮಗೆ. ಫುಲ್ ಟ್ರಾಫಿಕ್ಕಿಂದ ಹಿಡಿದು ಎಲ್ಲ ವ್ಯೂ ಕಾಣಿಸ್ತಾ ಇರುತ್ತೆ. ಯೂಶ್ವಲಿ ನಾವು ಅಲ್ಲೇ ನೋಡ್ತಿರ್ತೀವಿ. ಬಟ್ ಚೆನ್ನಾಗಿರುತ್ತೆ. ಈವ್ನಿಂಗ್ ಒಂದು ವಾಕ್ ಬಂದಾಗಂತೂ ಫುಲ್ ಆರಾಮ್ ಕೂಲ್ ಅನಿಸುತ್ತೆ. ಇದು 3D ಬಿಲ್ಡಿಂಗು. ಆಮೇಲೆ ಲೈನ್ ಥರ ಒಂದೇ ಬಿಲ್ಡಿಂಗ್ ಕಾಣಿಸ್ತಿದ್ದಾರೆ ಇವೆರಡು. ಅದೇ 3D ಬಿಲ್ಡಿಂಗು. ಅದರಿಂದ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದು ವರ್ಲ್ಡ್ ಫಸ್ಟ್ 3D ಬಿಲ್ಡಿಂಗ್ ಅಂತೆ. ಆ್ಯಕ್ಚುಲಿ ಇಲ್ಲೆಲ್ಲ ಮಾಡಿರೋದೆಲ್ಲ ವರ್ಲ್ಡ್ ಫಸ್ಟ್ ಅಂತಲೇ ಹೇಳಬೇಕು. ಹಾಗಾಗಿ ಮತ್ತು ಇನ್ನೊಂದು ಅಂದರೆ ಅದೆಲ್ಲದು ಬಂದುಬಿಟ್ಟು ಇದೇ ರೋಡಲ್ಲಿದೆ. ಅಷ್ಟು 3D ಬಿಲ್ಡಿಂಗ್ ಆಗಲಿ, ಜುವೇರಾ ಹೋಟೆಲ್ ಆಗಲಿ, ಆಮೇಲೆ ಮೇನ್ ಬಿಲ್ಡಿಂಗ್ಸ್ಗಳು, ಮೇನ್ ಆರ್ಕಿಟೆಕ್ಚರ್ಗಳು, ಮ್ಯೂಸಿಯಮ್ಮು, ಆಮೇಲೆ ಫ್ರೇಮು, ಇವೆಲ್ಲ ಆಲ್ಮೋಸ್ಟ್ ಇಲ್ಲೇ ಇರೋದ್ರಿಂದ ಏರಿಯಾ ಸಿಕ್ಕಾಪಡೆ ಫೇಮಸ್ಸು. ಅದನ್ನು ನೋಡೋಕ್ಕಂತ ಇಲ್ಲಿಗೆ ತುಂಬ ಜನ ಟೂರಿಸ್ಟ್ ಬಂದಿರ್ತಾರೆ ಸಂಜೆ ಟೈಮು. ಮತ್ತು ಇಲ್ಲಿ ಸ್ಟೇ ಮಾಡ್ಕೊಂಡು ಸಂಜೆ ಎಲ್ಲ ಓಡಾಡಿದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮತ್ತಿದು ಡೌನ್ ಟೌನ್ಗೆ ತುಂಬಾ ಹತ್ರ. ಈಗ ನಾನು ಇಲ್ಲಿವರೆಗೂ ಎಷ್ಟು ವಾಕ್ ಮಾಡಿದೆ ಅಷ್ಟೇ ವಾಕ್ ಆ ಕಡೆ ಮಾಡಿದರೆ ನಾನು ದುಬೈ ಮಾಲಿಗೆ ಹೋಗಿರ್ತೀನಿ. ಸೊ ಹಾಗಾಗಿ ಇದು ತುಂಬಾ ಹತ್ರ, ತುಂಬಾ ಮೇನ್ ಏರಿಯಾ ಆಗಿದೆ ಇದು. ಯಾವ ಕಡೆ ಹೋಗಬೇಕು ಅಂದ್ರೂ ಸ್ವಲ್ಪ ಹತ್ರ ಇದೆ. ಹಾಗಾಗಿ ನಮಗೆಲ್ಲ ಆಫೀಸ್ ಹತ್ರ ಇರೋದ್ರಿಂದ ನಾವು ಇಲ್ಲೇ ಸ್ಟೇ ಮಾಡಿರೋದು. ಈ ಥರ ಕಾಣಿಸುತ್ತೆ ಮೆಟ್ರೋ ಒಳಗಡೆಲ್ಲ. ಇದು ಆಫ್ಟರ್ನೂನ್ ಆಗಿರೋದ್ರಿಂದ ಅಷ್ಟು ಕ್ರೌಡ್ ಇಲ್ಲ. ಈವ್ನಿಂಗ್ ಆದರೆ ಸ್ವಲ್ಪ ಜಾಸ್ತಿ ಕ್ರೌಡ್ ಇರುತ್ತೆ. ಅದೆಲ್ಲ ಆಫೀಸ್ ಮುಗಿಸ್ಕೊಂಡೆಲ್ಲ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಎಲ್ಲ. ಅದರಿಂದ ಈವ್ನಿಂಗ್ ಆಫ್ಟರ್ನೂನ್ ನನಗೆ ಎಲ್ಲ ರೋಡ್ಸ್ ಕೂಡ ಖಾಲಿ ಇದೆ, ಮೆಟ್ರೋ ಕೂಡ ಖಾಲಿ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಜಸ್ಟ್ ನಾವೀಗ ಆ ಕಡೆ ಪಾಸ್ ಆಗ್ತೀವಿ. ಈ ಕಡೆ ಬಂದಿದ್ದೀವಿ ಮತ್ತು ಇವಾಗ ನಾನು ಹೆಂಗೆ ಅಂದರೆ ನಿಮಗೆ ಫುಲ್ ಉಲ್ಟಾ ಆಪೋಸಿಟ್. ನಾನು ಆ ಕಡೆಯಿಂದ ಬರಬೇಕಾದ್ರೆ ನೀವು ಒಂದಿಷ್ಟು ಆ ಕಡೆ ಬಿಲ್ಡಿಂಗ್ ಕಾಣಿಸಿಲ್ಲ, ಆ ಬಿಲ್ಡಿಂಗ್ ಎಲ್ಲ ಇವಾಗ ನಿಮಗೆ ಈ ಕಡೆಯಿಂದ ಕಾಣಿಸುತ್ತೆ. ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ 3D ಮ್ಯೂಸಿಯಂ ಹತ್ರ 3D ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತೇಳಿ ಆ ಕಡೆ ಹೋಗ್ತಾ ಇದ್ದೀನಿ. ಆ ಕಡೆಯಿಂದ ರೌಂಡ್ ಹೊಡ್ಕೊಂಡು ಅಂದರೆ ಹಿಂದೆ ರೋಡೆಲ್ಲ ನೋಡ್ಕೊಂಡು ಹಾಗೆ ಮೇನ್ ರೋಡಿಗೆ ಬರ್ತೆ ನಾನು ನಿಮಗೆ ಅದನ್ನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಸೊ ಯಾರಾದರೂ ಬಂದರೆ ಮಿಸ್ ಮಾಡ್ದಲೇ ಈ ರೋಡೆಲ್ಲ ಓಡಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈವ್ನಿಂಗ್ ಟೈಮ್ ಜಾಸ್ತಿ ಹೋಗಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಹಾಗಾಗಿ ಮ್ಯೂಸಿಯಮ್ದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ್ಯಕ್ಚುಲಿ ಈ ಮ್ಯೂಸಿಯಮ್ದು ಏನು ಆರ್ಕಿಟೆಕ್ಚರ್ ಇದ್ರೆ ಪೂರ್ತಿ ಔಟ್ ಕವರಿಂಗ್ ಏನಿದೆ ಅದ್ರ ಪೂರ್ತಿನ ಅರೇಬಿಕ್ ಲೆಟರಲ್ಲಿ ಎಲ್ಲ ಏನೋ ಬರ್ತಿದ್ದಾರೆ. ಅದು ನೈಟ್ ಟೈಮ್ ಲೈಟ್ ಆನ್ ಆಗೋದಾಗ ಪೂರ್ತಿ ಲೆಟರ್ ಎಲ್ಲ ಲೈಟ್ ಆನ್ ಕಾಣಿಸ್ತಾ ಇರುತ್ತೆ. ನಾನು ಲೈಟ್ ಆನ್ ಆದಾಗ ಅದನ್ನು ನಿಮಗೆ ತೋರಿಸ್ತೀನಿ. ಬಟ್ ಇವಾಗ ನಾನು ಹಾಗೆ ಹೇಳ್ತಿದ್ದೀನಿ, ನಾನು ಆಫ್ಟರ್ನೂನ್ ಬಂದಿರೋದೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಈಗ ಆ್ಯಕ್ಚುಲಿ ನಾನು ಎಕ್ಸಾಕ್ಟಾಗಿ 3D ಬಿಲ್ಡಿಂಗ್ ಆಪೋಸಿಟಲ್ಲಿದ್ದೀನಿ. ಇದು ಈ ಥರ ಕಾಣಿಸುತ್ತೆ ನೋಡಿ ಹತ್ರ. ನಾನು ಇನ್ನೂ ಆ ಕಡೆ ಹೋದರೆ ಪೂರ್ತಿ ಹಿಂಗೆ ತೋರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಕಡೆ ಮಧ್ಯದಲ್ಲಿ ನಿಂತಿದ್ದೀನಿ, ಸರ್ಕಲಲ್ಲಿ ನಿಂತಿದ್ದೀನಿ. ಸೊ ಇಲ್ಲಿ ಹಾಕಿದ್ದಾರೆ. ಮತ್ತು ಇಲ್ಲೆಲ್ಲ ತುಂಬ ಏನೇನೋ ಇವೆಂಟ್ಸ್ ಎಲ್ಲ ತುಂಬ ಆರ್ಗನೈಸ್ ಮಾಡ್ತಾ ಇರ್ತಾರೆ, ನಡೀತಾ ಇರುತ್ತೆ. ಇವೆಂಟ್ಸ್ ಎಲ್ಲ ತುಂಬ ನಡೀತಾ ಇರುತ್ತೆ. ಇದೆ ಅಂದರೆ ಫುಲ್ ಹಿಂಗೆ ಉಲ್ಟಾ ಮಾಡಿ ತೋರಿಸ್ಬೇಕು. ಸೊ ಇದು 3D ಬಿಲ್ಡಿಂಗು. ಫ್ಲಾಗ್ ಬಂದ್ಬಿಟ್ಟು ಇಲ್ಲಿಂದು ಇದು ನಮ್ದು ಹೆಂಗಿದೆ ಕೇಸರಿ ಬಿಳಿ ಹಸಿರು ಅದೇ ಥರ ಇಲ್ಲಿ ಇದು. ಸೊ ಹಾಗಾಗಿ ಇದು ಫ್ಲಾಗ್ ಡೇ ದಿನ ಕಂಪಲ್ಸರಿ ಎಲ್ಲ ಕಡೆನೂ ಹಾಕೇ ಇರ್ತಾರೆ. ಪ್ರತಿಯೊಂದು ಅಪಾರ್ಟ್ಮೆಂಟು, ಪ್ರತಿಯೊಂದು ಬಿಲ್ಡಿಂಗು, ಪ್ರತಿಯೊಂದು ಕಾರ್ ಮೇಲೂ ಇರುತ್ತೆ. ಅದು ರೆಸ್ಪೆಕ್ಟ್ ಅವ್ರದ್ದು ಹಂಗೆ ತೋರಿಸ್ತಾರೆ ಇಲ್ಲಿ. ಬಟ್ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಇದು ಪೂರ ಇವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಕನೆಕ್ಟ್ ಆಗ್ತಿದೆ. ಫುಲ್ ಟ್ರಾಫಿಕ್ ಇದೆ. ನಾನು ಅದೇ ಬಿಲ್ಡಿಂಗ್ ಯಾಕೆ ತೋರಿಸ್ತಿದ್ದೀನಿ ಅಂದರೆ ದೂರ ಹೋದಂಗೆ ಬೇರೆ ರೀತಿಯೇ ಕಾಣಿಸುತ್ತೆ. ಹಾಗಾಗಿ ಇದು ಫುಲ್ ಯುರೋಪಿಯನ್ಸ್ ಜಾಸ್ತಿ ಇರ್ತಾರೆ. ಇಲ್ಲಿಂದ ನಿಮಗೆ ಹೆಂಗೆ ಕಾಣಿಸುತ್ತೆ ನೋಡಿ, ಇದು ಪೂರ್ತಿ ಯುರೋಪಿಯನ್ಸ್ ಜಾಸ್ತಿ ಇರ್ತಾರೆ. ಇಲ್ಲಿ ನಾವು ಆ ಕಡೆ ಇದ್ದೀವಿ. ಸೊ ಜುವೇರಾ ಹೋಟೆಲ್ ಹೇಗೆ ಕಾಣಿಸುತ್ತೆ ನೋಡಿ, ಜುವೇರಾ ಕಾಣಿಸುತ್ತೆ. ಮತ್ತು ಮೇಸ್ ಟವರ್ ಇದೆಲ್ಲ ಹಿಂದೆ ಯಾವ ಥರ ವ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಜುವೇರಾ ಕಾಣಿಸ್ತಾ ಇದೆ. ಗೋಪುರ ಥರ ಇದೆಯಲ್ಲ ಅದೇ ಜುವೇರಾ. ಬಟ್ ಲೈಟ್ ಆಗ್ತಾಗಂತೂ ಅಷ್ಟು ಅಮೇಝಿಂಗ್ ಆಗಿರುತ್ತೆ. ನಿಮಗೆ ಆ ಲೈಟ್ ಆಕಾಶದಲ್ಲಿ ಕಾಣಿಸ್ತಾ ಇರುತ್ತೆ. ಅದು ನೀವು ಇಡೀ ದುಬೈನಲ್ಲಿ ಎಲ್ಲೇ ಹೋದರೂ ಕೂಡ ಜುವೇರಾ ಇದೆ, ಪಕ್ಕದಲ್ಲಿ ಮೇಸ್ ಟವರ್ ಇದೆ. ಇದು
ನನಗೆ ಈ ಬಿಲ್ಡಿಂಗ್ ತುಂಬ ಇಷ್ಟ, ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಖುಷಿ ಆಗುತ್ತೆ, ಅದೊಂಥರ ಹಳೇ ಕಾಲದ ಡಿಸೈನ್ ಥರ ಅನಿಸುತ್ತೆ. ಸೊ ಹಾಗಾಗಿ ಈ ಬಿಲ್ಡಿಂಗ್ ನಂಗೆ ತುಂಬ ಇಷ್ಟ. ಆಮೇಲೆ ಈ ಥರ ಸೊ ಫುಲ್ ಟ್ರಾಫಿಕ್ ಇದೆ. ಓಕೆ, ಅದೆಲ್ಲ ಇವಾಗ ಸೊ ಇದೆಲ್ಲ ಇಲ್ಲಿ ಮೇಯ್ನು. ಇದ್ರ ಜೊತೆ ಇವಾಗ ನಾನು ಮತ್ತೆ ಹಿಂದೆ ಹೇಗೆ ಕಾಣಿಸುತ್ತೆ, ಯಾವ ಥರ ಇರುತ್ತೆ ಅಂತೇಳಿ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಮತ್ತು ಇದೆಲ್ಲ ಬಂದಾಗ ಇಲ್ಲೆಲ್ಲ ಸುತ್ತಾಡೋದನ್ನು ಮರಿಬೇಡಿ. ಮತ್ತು ನನಗೆ ತುಂಬ ಹಿಂಗೆ ರೌಂಡ್ ಹೋದರೆ ತುಂಬ ದೂರ ಆಗುತ್ತೆ. ಇದೆಲ್ಲ ಲಾನ್ ಮೇಲೆ, ಊರಲ್ಲಿ ಲಾನ್ ಮೇಲೆ ಸಂಜೆ ಟೈಮ್ ಏನು ರಿಸ್ಟ್ರಿಕ್ಷನ್ ಇರೋಲ್ಲ, ಯಾರಾದರೂ ಓಡಾಡ್ಬೋದು. ಈಗ ಜಸ್ಟ್ ನೀರು ಹಾಕಿರೋದ್ರಿಂದ ಇಲ್ಲಿ ಯಾರೂ ಓಡಾಡ್ತಾ ಇಲ್ಲ. ಬಟ್ ಸಂಜೆ ಟೈಮೆಲ್ಲ ಆರಾಮಾಗಿ ಯೋಗ ಮಾಡ್ತಿರ್ತಾರೆ, ಜಿಮ್ ಎಕ್ಸಸೈಸ್ ಎಲ್ಲ ತುಂಬ ಮಾಡ್ತಾಯಿರ್ತಾರೆ. ಸೊ ಇದು ಅಲ್ಲಿ ಇಲ್ಲಿಂದು ಇಲ್ಲಿಂದ ರೂಲರ್ ಏನಿದ್ದಾರೆ ಅವ್ರ ಫೋಟೋಸು ಇದೆ, ಬಿಲ್ಡಿಂಗ್ ಮೇಲಿದೆ, ಈ ಬಿಲ್ಡಿಂಗ್ ಮೇಲಿದೆ. ಪ್ರತಿಯೊಂದು ಬಿಲ್ಡಿಂಗ್ ಮೇಲೂ ಒಂದೊಂದು ಬಿಲ್ಡಿಂಗ್ ಮೇಲೆಲ್ಲ ಅವ್ರದ್ದು ರೂಲರ್ದು ಫೋಟೋ ಎಲ್ಲ ಹಾಕಿರ್ತಾರೆ. ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಸೊ ಈಗ ಆಯಿತು, ನಾನೀಗ ಮತ್ತೆ ಹಿಂದಿನ ರೋಡಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಿಂದಿನ ರೋಡ್ ಅಂದರೆ ಅದೇ ಸೇಮ್ ಬಿಲ್ಡಿಂಗ್ದು ಹಿಂದಿನ ರೋಡಲ್ಲಿ ಹೋಗ್ತೀನಿ ನಾನು ಇವಾಗ. ವಾಪಸ್ ನಡ್ಕೊ ಬಂದಿದ್ದು ರೋಡ್ ಇದು. ಈಗ ಹಿಂದೆಯಿಂದ ಹೋಗಿ ಮುಂದೆಯಿಂದ ಬಂದು ಈ ಥರ ಜಿಗ್ಜಾಗಲ್ಲಿ ಹೋಗ್ತಾ ಇದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ದೊಡ್ಡ ಏರಿಯಾ ಇದೆ, ಎಲ್ಲದೂ ತೋರಿಸ್ಬೇಕು ಅಂತ ಹೇಳಿದ್ರೆ ನಾನು ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಬೇಕು. ಸೊ ಆದಷ್ಟು ಎಲ್ಲದನ್ನು ಕವರ್ ಮಾಡ್ತೀನಿ ಇದರಲ್ಲಿ. ಮತ್ತು ನೈಟ್ ಹೇಗಿರುತ್ತೆ, ನೈಟಲ್ಲೆಲ್ಲ ತುಂಬ ಕತ್ಲೆ ಇರುತ್ತೆ, ನಾರ್ಮಲಾಗಿ ಡಿಮ್ ಲೈಟ್ ಇರುತ್ತೆ, ಸ್ಟ್ರೀಟ್ ಲೈಟು. ಸೊ ಯೂಶ್ವಲಿ ಇಲ್ಲೆಲ್ಲ ಸ್ವಲ್ಪ ಅಷ್ಟು ಲೈಟ್ ಇರೋದಿಲ್ಲ. ಬಟ್ ನಾನು ನಮ್ಮ ಕಡೆ ಇರೋದ್ರೆಲ್ಲ ಇಲ್ಲೆಲ್ಲ ಲೈಟಿಂಗ್ಸ್ ಹೇಗಿರುತ್ತೆ, ಯಾವ ಥರ ಇರುತ್ತೆ ಎಲ್ಲ ತೋರಿಸ್ತೀನಿ ನಿಮಗೆ. ಬಟ್ ನಾವಿರೋ ಕಡೆ ತುಂಬ ಚೆನ್ನಾಗಿರುತ್ತೆ ಆ ಟೈಮಲ್ಲಿ. ಅದು ಮೇನ್ ರೋಡ್ ಆಗಿರೋದ್ರಿಂದ ಟ್ರಾಫಿಕ್ ಅಂತ ಹೆವಿ ಇರುತ್ತೆ ಸಂಜೆ ಟೈಮ್ ನೋಡೋಕ್ಕೆ. ಮತ್ತು ಇವಾಗ ಕ್ರಿಸ್ಮಸ್ ಆಗಿರೋದ್ರಿಂದ ಎಲ್ಲ ಹೋಟೆಲ್ಸ್ ಮುಂದೆ ಸಂತನ್ನು ಎಲ್ಲ ಇಟ್ಟಿದ್ದಾರೆ, ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ನಾನು ಆಲ್ಮೋಸ್ಟ್ ಡೌನ್ ಟೌನ್ ಕಡೆ ಹೋಗ್ತಾ ಇದ್ದೀನಿ. ತೀರಾ ಡೌನ್ ಟೌನ್ ಕಡೆ ಹೋಗೋಕ್ಕಾಗಲ್ಲ, ನಾನು ಆಲ್ಮೋಸ್ಟ್ ಡೌನ್ ಟೌನ್ ಕಡೆ ಹೋಗ್ತಾ ಇದ್ದೀನಿ. ಬಟ್ ಡೌನ್ ಟೌನ್ಗೆ ಹೋಗೋದಿಲ್ಲ ನಾನು, ಇಲ್ಲಿಂದನೇ ತೋರಿಸ್ತೀನಿ ಅದು ಹೇಗಿದೆ ಅಂತ ಹೇಳ್ಬಿಟ್ಟು ಬಿಲ್ಡಿಂಗ್ಸ್ ಎಲ್ಲ ಆ ಕಡೆ. ಬಟ್ ಯಾಕಂದರೆ ಇದೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿಬಿಟ್ಟಿದೆ. ಹೋದಂಗೆ ಹೋಗ್ತಾನೆ ಇರ್ತೀವಿ. ಇಲ್ಲೆಲ್ಲ ಕ್ರೌಡ್ ಸ್ವಲ್ಪ ಕಡಿಮೆ, ಜಾಸ್ತಿ ಇರೋದಿಲ್ಲ ಕ್ರೌಡ್. ಈವ್ನಿಂಗ್ ಟೈಮೆಲ್ಲ ಬಂದರೆ ಸ್ವಲ್ಪ ನಿಮಗೆ ವಾಕ್ ಮಾಡೋದಕ್ಕೆಲ್ಲ ಕಾಣಿಸ್ತಾರೆ ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ಈಗ ಆಫ್ಟರ್ನೂನ್ ಟೈಮಲ್ಲೆಲ್ಲ ಬಂದರೆ ಕಾಣಿಸಲ್ಲ. ಇದು ಬೆಸ್ಟ್ ಟೈಮ್ ಓಡಾಡೋಕ್ಕೆ ಅಂತಲೇ ಹೇಳ್ತೀನಿ ನಾನು. ಸುಮ್ಮನೆ ನಾರ್ಮಲಾಗಿ ಓಡಾಡಬೇಕು ಅಂದರೆ, ಬಟ್ ಎಲ್ಲ ವ್ಯೂನ ಪ್ರಾಪರಾಗಿ ನೋಡಬೇಕು ಅಂದರೆ ಸಂಜೆ ಹೋಗಬೇಕು. ಈಗ ಬರ್ತಾ ಬುರ್ಜ್ ಖಲೀಫಾ ಕಾಣಿಸುತ್ತೆ, ಈ ಕಡೆ ಧಮಾಕ್ ಟವರ್ಸ್ ಕಾಣಿಸುತ್ತೆ. ಇದು ಪೂರ ಪಾರ್ಕಿಂಗ್ ಇದೆ, ಇಲ್ಲ ಪಾರ್ಕಿಂಗ್ ಮಾಡಿರ್ತಾರೆ. ಬಟ್ ಇಲ್ಲೆಲ್ಲ ಅಂದರೆ ಸ್ಪೇಸ್ ಇದೆ, ಅಂದರೆ ಈವ್ನಿಂಗ್ ಟೈಮ್ ವಾಕ್ ಮಾಡ್ಬೋದು. ಪಾರ್ಕಿಂಗ್ ಮಾಡಿರ್ತಾರೆ, ಬಟ್ ಈವ್ನಿಂಗ್ ಟೈಮ್ ನೀವು ಆರಾಮಾಗಿ ವಾಕ್ ಮಾಡ್ಬೋದು. ಬಟ್ ಇಲ್ಲಿ ಯಾಕಂದರೆ ನಿಮಗೆ ಫೀಲ್ಡ್ ಅಂತ ಎಲ್ಲ ಸಿಗೋದಿಲ್ಲ, ಎಲ್ಲಿ ಪಾರ್ಕಿಂಗ್ ಎಲ್ಲ ದೊಡ್ಡದಾಗಿರುತ್ತೆ ಅಲ್ಲೇ ಹೋಗ್ಬಿಟ್ಟು ಎಲ್ಲ ವಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲೇ ವಾಕ್ ಮಾಡ್ಬೋದು. ಮತ್ತು ಇದು ಬಂದುಬಿಟ್ಟು ನೋಡಿ ಫುಲ್ಲು ಸ್ವಲ್ಪ ಬಿಸಿಲಿದೆ, ಆದಷ್ಟು ಪೂರ್ತಿ ಕವರ್ ಮಾಡಿದ್ದೀನಿ ನಾನು ಇದರಲ್ಲಿ ನಿಮಗೆ. ಇದು ರೊಟಾನೋ ಹೋಟೆಲ್ ಇದೆ ಇಲ್ಲಿ, ಆಮೇಲೆ ಲಿಬರ್ಟಿ ಹೌಸ್ ಇದೆ. ಮತ್ತು ಇದೆಲ್ಲ ನಾನು ಹಿಂದಿಂದು ತೋರಿಸ್ತಾ ಇರೋದು. ಇದೆಲ್ಲ ಬಂದುಬಿಟ್ಟು ಜುಹೇರಾ, ಇದೆಲ್ಲ ಹೀಗೆ ನೋಡ್ಬೇಕು ಇವಾಗ. ಇದೆಲ್ಲ ಹಿಂದೆ ರೋಡಿಂದನೂ ಇದಕ್ಕೆಲ್ಲ ಕನೆಕ್ಷನ್ ಇರುತ್ತೆ. ಆ್ಯಕ್ಚುಲಿ ಹಿಂದೆ ರೋಡಿಂದನೇ ಜಾಸ್ತಿ ಎಲ್ಲ ಓಡಾಡ್ತಾ ಇರ್ತಾರೆ ಇಲ್ಲಿ. ಮುಂದೆ ತುಂಬ ಟ್ರಾಫಿಕ್ ಜಾಸ್ತಿ, ಹಾಗಾಗಿ ಎಲ್ಲ ಬಿಸಿಲಿದೆ. ಫಂಕಿ ಕಲರ್ಸು ಇಲ್ಲೆಲ್ಲ ಕಾರ್ಗಳಂತೂ ಫಂಕಿ ಕಲರ್ಸು, ಫಂಕಿ ನಂಬರ್ಗಳು, ಸಿಕ್ಕಾಪಟ್ಟೆ ಕಾರ್ ಪ್ರೈಸು. ಸೈಡ್ ನರ್ಸರಿ ಇರುತ್ತಲ್ಲ, ಅದೇ ಥರ ಇಲ್ಲಿ ನರ್ಸರಿಗಳು ತುಂಬ ಇದೆ. ಬಟ್ ಇದು ಬಿಲ್ಡಿಂಗ್ ಒಳಗಡೆ ನರ್ಸರಿ ಮಾಡಿದ್ದಾರೆ, ಅದು ಇನ್ನೂ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಹೋಗ್ತಾರೆ. ಬಟ್ ಎಲ್ಲ ಗಿಡಗಳು ಇನ್ನೂ ಇವಾಗ ಹಾಕಿರೋದು 1-2 ವರ್ಷ ಆಗಿದೆ ಅನಿಸುತ್ತೆ, ಎಲ್ಲ ಬೆಳೀತಾ ಇದ್ದಾವೆ. ಬಟ್ ಸಂಜೆ ಟೈಮ್ ನೆರಳಿರುತ್ತೆ, ಈಗಲೂ ಓಕೆ ತಂಪಿದೆ ಎನಿ ಟೈಮ್. ಪೂರ ಹಿಂದಿನ ರೋಡು, ಅದು A ಟವರು ಆ ಕಡೆ ಕಾಣಿಸೋದು. ಆಲ್ಮೋಸ್ಟ್ ನಿಮಗೆ ದೂರದಿಂದ ನೋಡಿದಾಗ ಅದು
ಇಲ್ಲಿ ನೋಡಿ ಎಲ್ಲೊಬ್ರು ಪಾರ್ಕಿಂಗಿಗೆ ದುಡ್ಡು ಹಾಕ್ತಾ ಇದ್ದಾರೆ. ಅದು ಬಂದುಬಿಟ್ಟು ಯೂಶ್ವಲಿ ಪೇಯ್ಡ್ ಪಾರ್ಕಿಂಗ್ ಇದ್ದರೆ ಆ ಥರ ದುಡ್ಡು ಹಾಕ್ಬಿಟ್ಟು ರೆಸಿಪ್ಟ್ ತೊಗೋಬೇಕು. ಇಲ್ಲ ಅಂದರೆ ಪೊಲೀಸ್ ಬಂದಾಗ ನಿಮಗೆ ಟಿಕೆಟ್ ಇಶ್ಯೂ ಮಾಡೋಗ್ತಾರೆ ಫೈನ್ದು. ಸೊ ಇಲ್ಲಿ ಬಂದರೆ ಪಾರ್ಕಿಂಗಿಗೂ ಫೈನ್ ಪೇ ಮಾಡಬೇಕಾಗುತ್ತೆ. ಬೆಟರ್ ಅದ್ರ ಬದಲು ಈ ಥರ ತೊಗೊಬಿಡ್ತಾರೆ ಎಲ್ಲ. ಈಗ ಇಲ್ಲಿ ಕಾಣಿಸ್ತಿದೆಯಲ್ಲ, ಮಧ್ಯ ಕಾಣಿಸ್ತಿರೋದು 8 ಟವರ್. ಇದು ಆ್ಯಕ್ಚುಲಿ ಜುವೇರಾ ಹೋಟೆಲಿಗೆ ಮಧ್ಯ ಇಟ್ಟಂಗಿದೆ. ಯಾವ ಥರ ಕಾಣಿಸುತ್ತೆ ಅಂದರೆ ಜುವೇರಾ ಹೋಟೆಲ್ ಬೆಳಕಿಗೆ ಎ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಅಂದ್ಕೊಳ್ತಿರ್ತೀನಿ ನನ್ನದೇ ಹೆಸರು ಎ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ಇವಾಗ ಕನ್ಸ್ಟ್ರಕ್ಟ್ ಆಗಿದೆ. ಸೊ ನಾನಿವಾಗ ಕ್ರಾಸ್ ಮಾಡ್ತಾ ಇದ್ದೀನಿ ರೋಡ್ನ. ಯೂಶ್ವಲಿ ನಾವು ಝೀಬ್ರಾ ಕ್ರಾಸಲ್ಲಿ ಏನೂ ಇಲ್ಲ ಅಂದರೆ ನಾವು ಅವಾಗೆ ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು. ಅವ್ರು ಬಂದು ಸ್ಟಾಪ್ ಮಾಡಿಬಿಡ್ತಾರೆ. ನೋಡಿ ಇಲ್ಲಿ ಎಮಿರೇಟ್ಸ್ದು ತುಂಬ ಇದೆ. ಎಮಿರೇಟ್ಸ್ ಫೈನಾನ್ಷಿಯಲ್ ಟವರ್ಸ್, ಎಮಿರೇಟ್ಸ್ ಗ್ರ್ಯಾಂಡ್ ಹೋಟೆಲ್ಲು, ಎಲ್ಲ ಎಮಿರೇಟ್ಸ್ ಅಪಾರ್ಟ್ಮೆಂಟ್ಸು ಎಲ್ಲ ಜಾಸ್ತಿ ಇಲ್ಲಿ. ಸಿಕ್ಕಾಪಟ್ಟೆ ದೊಡ್ಡದಿದೆ ಏರಿಯಾ. ನಡೆದು ಸಾಕಾಗುತ್ತೆ. ಈ ಥರ ಒಂದೊಂದು ಕಡೆ ನೋಡಿ ಪೇಯ್ಡ್ ಪಾರ್ಕಿಂಗಿಗೆ ಈ ಥರ ಹಾಕಿರ್ತಾರೆ. ಬಟ್ ಎಲ್ಲ ಕಡೆ ಈ ಥರ ಇಟ್ಟಿರಲ್ಲ. ಈ ಥರ ಎಲ್ಲ ಇರುತ್ತೆ. ಈ ಥರ ಎಲ್ಲ ಇದು ಹೋಟೆಲ್ಸ್ಗಳು. ಬಟ್ ಮತ್ತು ನೀವು ಹೋಟೆಲಲ್ಲಿ ಸ್ಟೇ ಮಾಡೋರು, ಅಪಾರ್ಟ್ಮೆಂಟಲ್ಲಿ ಸ್ಟೇ ಮಾಡ್ತಿರಲ್ಲ, ಇಲ್ಲ ಹೋಟೆಲ್ ಅಪಾರ್ಟ್ಮೆಂಟಲ್ಲಿ ಸ್ಟೇ ಮಾಡೋರು, ಹೋಟೆಲಲ್ಲಿ ಸ್ಟೇ ಮಾಡೋರು, ಇವರಿಗೆಲ್ಲ ಒಂದು ಆಪ್ಷನ್ ಇರುತ್ತೆ, ಫ್ರೀ ಇರುತ್ತೆ ಪಾರ್ಕಿಂಗ್ ಎಲ್ಲ. ನೀವು ಹೋಟೆಲಲ್ಲಿ ಅಂದರೆ ನಿಮ್ಮದು ನಂಬರ್ ಹೇಳಿದರೆ, ರೂಮ್ ನಂಬರ್ ಎಲ್ಲ ಹೇಳಿದರೆ 1 ಕಾರ್ 2 ಕಾರೆಲ್ಲ ನೀವು ಪಾರ್ಕ್ ಮಾಡ್ಬೋದು. ಲೈಕ್ ಗೆಸ್ಟ್ ಎಲ್ಲ ಬಂದಾಗ ಅಲೋ ಮಾಡ್ತಾರೆ ಪಾರ್ಕ್ ಮಾಡೋದಕ್ಕೆ. ಅದಿನ್ನೊಂದು ಮೇಜರ್ ಅಡ್ವಾಂಟೇಜು. ಆ್ಯಕ್ಚುಲಿ ಅಲ್ಲಿ 3 ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆಯಲ್ಲ, ಅದೇ ಭರತ್ ಬಿಲ್ಡಿಂಗ್. ಭರತ್ ಅವ್ರು ಕನ್ಸ್ಟ್ರಕ್ಟ್ ಮಾಡ್ತಿರೋ ಬಿಲ್ಡಿಂಗ್. ಯೂಶ್ವಲಿ ಆ ಕಡೆ ಎಲ್ಲ ಹೋಗೋದಿಲ್ಲ. ಅಲ್ಲಿನೇ ರೂರಲ್ ಸಿಸ್ಟರ್ ಮನೇನೂ ಇದೆ ಪಕ್ಕದಲ್ಲೇ. ಅದು ಡೌನ್ ಟೌನು. ನಿಮಗೆ ಆ ಕಡೆ ಏನು ಕಾಣಿಸ್ತಾ ಇದೆ ಅದೆಲ್ಲ ಡೌನ್ ಟೌನು. ಅಂದರೆ ಅದು ಬುರ್ಜ್ ಖಲೀಫಾ ಇರೋ ಏರಿಯಾ ಡೌನ್ ಟೌನ್ ಅಂತ ಹೇಳ್ತಾರೆ. ಇದರಿಂದ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಅದಕ್ಕೆ. ನೋಡಿದ್ರಲ್ಲ, ಆ್ಯಕ್ಚುಲಿ ನಾನು ಬಂದಿದ್ದು ಪೂರ್ತಿ ರೋಡು ಈಗ ಈ ಥರ ಕಾಣಿಸುತ್ತೆ. ದೂರ ಬಂದಾಗ ಪೂರ್ತಿ ಅಂದರೆ ಇಷ್ಟು ದೂರ ಬಂದಿದ್ದೀನಿ ಅಂತ ಹೇಳಿ ಕಾಣಿಸುತ್ತೆ. ಪೂರ ರೋಡ್ ಇದೇ ಥರ ಇದೆ. ಆ್ಯಕ್ಚುಲಿ ಅಲ್ಲೆಲ್ಲ ಫುಲ್ ಟವರ್ಸ್ಗಳೇ ಇದೆ. ಬಟ್ ಟವರ್ಸ್ ಎಷ್ಟಿದ್ರು ನಾನು ಟವರ್ ಬಗ್ಗೆ ಎಲ್ಲ ಹೇಳೋಕ್ಕಾಗಲ್ಲ. ಅಂದರೆ ಲೈಕ್ ಈ ಟವರ್ ಇದೆ ಅಂತ. ಬಟ್ ಅದಕ್ಕಿಂತ ಈ ಏರಿಯಾ ತುಂಬ ಚೆನ್ನಾಗಿದೆ. ಇಲ್ಲಿ ರೋಡು ಅಲ್ಲ, ಆ್ಯಕ್ಚುಲಿ ಈ ಏರಿಯಾ ತುಂಬ ಚೆನ್ನಾಗಿದೆ. ಅಂದರೆ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈವ್ನಿಂಗ್ ಟೈಮ್ ಅದು ಇದು ಈವೆಂಟ್ಸ್ ಆರ್ಗನೈಸ್ ಆಗ್ತಾನೆ ಇರುತ್ತೆ. ಲೈಕ್ DFC ಅದು ಇದರಲ್ಲಿ ನ್ಯೂ ಇಯರ್ಗಾಗಲಿ, ಕ್ರಿಸ್ಮಸ್ಗಾಗಲಿ, ಇಲ್ಲ ನ್ಯಾಷನಲ್ ಡೇಗಾಗಲಿ, ಇಲ್ಲಾಂದರೆ ಇನ್ನೊಂದು ಯಾವುದಾದ್ರೂ ಆಯಿತು ಅದಕ್ಕೂ ಮಾಡ್ತಾರೆ. ಆ ಥರ ಅಂದರೆ ಈವೆಂಟ್ಸ್ ಆರ್ಗನೈಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಇದೊಂದು ಲೈಕ್ ಇದು JBR ಇವೆಲ್ಲ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈಗ ಒಂದು ಸ್ವಲ್ಪ ಇಲ್ಲೆಲ್ಲ ಬರ್ಡಿದೆ. ಇನ್ನೊಂದರೆ ಇಲ್ಲಿ ಇವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಿದೆ. ಅದ್ರ ಜೊತೆ ಈ ಥರ ಇದೆ. ಇದು ಪೂರ್ತಿ ಈ ಥರ ಕಾಣಿಸ್ತಾ ಹೋಗುತ್ತೆ. ಇದು ಬಂದ್ಬಿಟ್ಟು ಈ ಬಿಲ್ಡಿಂಗ್ ಏನಿದೆ ಎರಡು ಫುಲ್ ಕಮರ್ಷಿಯಲ್ ಇದೆ, ರೆಸಿಡೆನ್ಷಿಯಲ್ ಇದೆ. ಸೊ ಈ ಥರ ಕಾಣಿಸುತ್ತೆ. ಇದು ಹಿಂದೆಯಿಂದ ನೋಡಿದರೆ ಈ ಥರ ಕಾಣಿಸುತ್ತೆ. ಆದರೆ ಪೂರ್ತಿ ನಾನು ಈ ಥರ ತೋರಿಸ್ಬೇಕು. ಪೂರ್ತಿ ಹಿಂಗೆ ಉಲ್ಟಾ ಹಿಡಿದು ತೋರಿಸ್ಬೇಕು. ಆಕಾಶದಲ್ಲಿ ಕಾಣಿಸುತ್ತೆ. ಸೊ ಆಲ್ಮೋಸ್ಟ್ ಡೌನ್ ಟೌನಿಗೆ ಬಂದಾಯಿತು ನಾನು. ಇದಕ್ಕಿಂತ ಜಾಸ್ತಿ ಇನ್ನೇನಿಲ್ಲ. ಬಟ್ ನಾನು ಸ್ವಲ್ಪ ರೋಡ್ ಕ್ರಾಸ್ ಮಾಡಿದ್ರೆ ಆ ಕಡೆ ದುಬೈ ಮಾಲ್ಗೆ ಹೋಗ್ಬೋದು. ಬಟ್ ಇದೆಲ್ಲ ನೋಡಿ, ಇದೆಲ್ಲ ಹೋಟೆಲ್ಲು, ರೊಟೋನಾ ಹೋಟೆಲ್ ಇದೆ. ಮತ್ತು ಹಿಂದೆ ಇದಿದೆ ಎಲ್ಲ ಓಪನ್ ಆಗಿದೆ. ಅದು ಇವಾಗ ಟೂರಿಸ್ಟ್ ಸಿಕ್ಕಾಪಟ್ಟೆ ಎಲ್ಲ ಹೋಟೆಲ್ಸು, ಎಲ್ಲ ಅಪಾರ್ಟ್ಮೆಂಟ್ಸು ಎಲ್ಲ ಓಪನ್ ಆಗಿದೆ. ಯಾಕಂದರೆ ಟೂರಿಸ್ಟ್ ಇವಾಗ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದಾರೆ. ಎಲ್ಲ ಫ್ಲೈಟ್ಸ್ ಎಲ್ಲ ಓಪನ್ ಆಗಿರೋದ್ರಿಂದ ಎಲ್ಲ ಟೂರಿಸ್ಟ್ ಎಲ್ಲ ಬರ್ತಿದ್ದಾರೆ ಯೂಶ್ವಲಿ ಇವಾಗ. ಮತ್ತು ಇಲ್ಲೆಲ್ಲ ಪ್ರೈಸ್ ಕೂಡ ಜಾಸ್ತಿ ಮಾಡ್ತಾರೆ. ಯಾಕಂದರೆ ಕ್ರಿಸ್ಮಸ್ ಟೈಮಲ್ಲಿ ಇದು ಕ್ರಿಸ್ಮಸ್ ಅನ್ನೋಕ್ಕಿಂತ ನ್ಯೂ ಇಯರ್ ಟೈಮಲ್ಲಿ ಈ ರೋಡೆಲ್ಲ ಬ್ಲಾಕ್ ಆಗಿರುತ್ತೆ. ಯಾಕಂದರೆ ಬುರ್ಜ್ ಖಲೀಫಾದಲ್ಲಿ ಕ್ರ್ಯಾಕರ್ ಶೋ ಎಲ್ಲ ಇರುತ್ತೆ. ಸೊ ಹಾಗಾಗಿ ಹಿಂದಿನ ರೋಡೆಲ್ಲ ಬ್ಲಾಕ್ ಮಾಡ್ತಾರೆ. ಯಾವುದು ವೆಹಿಕಲ್ಸ್ನ ಓಡಾಡೋಕ್ಕೆ ಬಿಡಲ್ಲ. ಜಸ್ಟ್ ವಾಕ್ ಮಾಡ್ಬೋದು ಅಷ್ಟೇ. ಅಂದರೆ ವಾಕ್ ಮಾಡ್ಕೊಂಡು ಬಂದು ಹೋಗಿ ಎಲ್ಲ ಮಾಡ್ಬೋದು. ಮತ್ತು ವೆಹಿಕಲ್ಸ್ನೆಲ್ಲ ಬಿಡೋದಿಲ್ಲ. ಹಾಗಾಗಿ ಎಲ್ಲ ರೋಡು ಬ್ಲಾಕ್ಸ್ ಆಗಿರುತ್ತೆ. ಇವಾಗ ನಾರ್ಮಲ್ ಆಗಿರೋದ್ರಿಂದ ಆರಾಮಾಗಿ ಓಡಾಡ್ಕೊಂಡು ನೋಡ್ಬೋದು. ಬಟ್ ಸಂಜೆ ಯಾವಾಗ ಬಂದಾಗಲೂ ಇಲ್ಲೆಲ್ಲ ಬಂದು ಹಿಂಗೆ ವಾಕ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಆದಷ್ಟು ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ನಿಮಗೆ ಬಿಲ್ಡಿಂಗ್ಸ್ಗಳು ಇಲ್ಲಿ ಹೇಗೆ ಯಾವ ಥರ ಇದೆ ಅಂತೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಅದು ನಿಮಗೆ ಮೇಜರ್ ಅಡ್ವಾಂಟೇಜು. ಸೊ ಎಲ್ಲ ನೋಡಿದ್ರಲ್ಲ, ಇದೆಲ್ಲ ಈ ಥರ ಪೂರ ಇರುತ್ತೆ. ವಾಕ್ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು ಜಾಗನ. ಒಬ್ಬೊಬ್ಬರೇ ವಾಕ್ ಮಾಡ್ಕೊಂಡು ಹೋಗ್ಬೋದು. ಒಂದ್ಸಲ ಬಂದರೆ ನಿಮಗೆ ಐಡಿಯಾ ಗೊತ್ತಾಗ್ಬಿಡುತ್ತೆ. ಹೋಗ್ತಾ ಆರಾಮಾಗಿ ಮಾಡ್ತಾ ಹೋಗ್ಬೋದು. ಮತ್ತು ಇವಾಗೆಲ್ಲ ಮ್ಯಾಪ್ಸ್ ಎಲ್ಲ ಇದೆ. ಎಲ್ಲ ಕೇಸ್ ಎಲ್ಲೋ ಮಿಸ್ ಆಯಿತು ಅಂದರೆ ಒಂದು ಮೆಟ್ರೋ ಇರುತ್ತೆ, ಇಲ್ಲ ಅಂದರೆ ಒಂದು ಟ್ಯಾಕ್ಸಿ ಇರುತ್ತೆ, ಪಟ್ ಅಂತ ಕ್ಯಾಚ್ ಮಾಡಿಬಿಡ್ಬೋದು. ಸೊ ಇಲ್ಲೆಲ್ಲ ಲಾನ್ ಇವಾಗೆಲ್ಲ ಈಗ ಸೀಸನ್ಗೆ ಯೆಲ್ಲೋ ಕಲರ್ ಮತ್ತು ಆರೆಂಜ್ ಕಲರ್ ಹೂವನ್ನ ಎಲ್ಲ ಕಡೆ ಹಾಕಿದ್ದಾರೆ. ಎಲ್ಲೆಲ್ಲಿ ಲಾನ್ ಇದೆ ಅಲ್ಲೆಲ್ಲ ಈ ಥರ ಹಾಕಿದ್ದಾರೆ.
ಮತ್ತು ದುಬೈ ಮಾಲ್ ಒಳಗಡೆ ಇವಾಗ ನ್ಯೂ ಇಯರ್ ಇರೋದ್ರಿಂದ ಫೆಸ್ಟಿವಲ್ ಆಗ್ತಾಯಿದೆ, ತುಂಬ ಫೆಸ್ಟಿವಲ್ಸ್ ನಡೀತಾ ಇದೆ. ಅಂದರೆ ಲೈಕ್ ಫೆಸ್ಟಿವಲ್ ಥಿಂಗ್ಸ್ ಅಂತ ಮಾಡ್ತಾರೆ, ಸ್ಟ್ಯಾಂಡಪ್ ಕಮಿಡಿಯನ್ಸ್ ಎಲ್ಲ ಬರ್ತಾರೆ, ಆ ಥರ ಎಲ್ಲ ನಡೀತಾ ಇದೆ ಇವಾಗ. ನೋಡೋಣ, ಒಂದಿನ ಸಂಜೆ ಎಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಹೇಗಿರುತ್ತೆ ಇವಾಗ ನ್ಯೂ ಇಯರ್ ಟೈಮಲ್ಲಿ ಅಂತ ನೋಡೋದಕ್ಕೆ. ಪ್ರತಿಯೊಂದು ಶಾಪ್ ಅಂತಲ್ಲ, ಆಲ್ಮೋಸ್ಟ್ ಏರಿಯಾ ಪೂರ್ತಿ ಯಾವ ಕಡೆಯಿಂದ ಹೋಗಿ ಯಾವ ಕಡೆಯಿಂದ ಬಂದರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟೆಲ್ಲ ತೋರಿಸಿದ್ವಿ. ಏರಿಯಾ ಹೇಗಿರುತ್ತೆ ಅಂದರೆ ಇಲ್ಲಿ ಬಂದಾಗ ಇವೆಲ್ಲ ನೋಡಿ, ಇಲ್ಲಿ ಸಣ್ಣ ಸಣ್ಣ ಈ ಥರ ಪಾರ್ಕ್ಗಳು ಕೂಡ ಮಾಡಿರ್ತಾರೆ, ಆರಾಮಾಗಿ ಕುತ್ಕೊಂಡು ಸಂಜೆ ಟೈಮ್ ಬಂದಾಗ ಮಾತಾಡೋದಕ್ಕೆ ಅಂತ. ಇದೆಲ್ಲ ಪಾರ್ಕು. ಆ್ಯಕ್ಚುಲಿ ಇವಾಗ ನಾನು ತೋರಿಸಿದ್ದು ಬಂದುಬಿಟ್ಟು ಸಣ್ಣ ಪಾರ್ಕು, ಅಂದರೆ ಒಂದಿಷ್ಟಿಷ್ಟು ಜನ ಕೂರ್ಬೋದು, ಇಲ್ಲ ಕಿಡ್ಸ್ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಲ್ಲೇ ಸ್ವಲ್ಪ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಅದು ಬಿಟ್ಟು ದೊಡ್ಡ ಪಾರ್ಕ್ ಕೂಡ ಇದೆ. ದೊಡ್ಡ ಪಾರ್ಕ್ ಬಂದುಬಿಟ್ಟು ಸ್ವಲ್ಪ ಆಚೆ ಈಚೆ ಇರುತ್ತೆ, ಹಾಗಾಗಿ ಸಣ್ಣ ಪಾರ್ಕಲ್ಲೇ ಎಲ್ಲ ಸ್ವಲ್ಪ ಕಾಫಿ ಎಲ್ಲ ತೊಗೊಂಡು ಕೂತು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಈವ್ನಿಂಗ್ ಟೈಮ್, ಯೂಶ್ವಲಿ ವಿಂಟರಲ್ಲಿ. ಸೊ ಇದೆಲ್ಲ ಈ ಥರ ಈ ಥರ ಎಲ್ಲ ಟೈಮ್ ಎಷ್ಟೊತ್ತಾದರೂ ಕೂರ್ಬೋದು, ಎಷ್ಟೊತ್ತಾದರೂ ಕಾಫಿ ಸ್ನ್ಯಾಕ್ಸು. ಅಂದರೆ ಈಗ ಆಫೀಸ್ ಅವರ್ಸ್ ಎಲ್ಲ ಮುಗಿಸಿ ಬಂದಾಗ ವೀಕೆಂಡಲ್ಲೆಲ್ಲ ಈ ಥರ ಕುತ್ಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮತ್ತು ಯೂಶ್ವಲಿ ಒಂದೊಂದು ಶಾಪಲ್ಲೆಲ್ಲ ಹುಕ್ಕ ಎಲ್ಲ ಇರುತ್ತೆ, ಹುಕ್ಕ ಎಲ್ಲ ತೊಗೊಂಡು ಸುಮಾರು ಹೊತ್ತು ಕೂತಿರ್ತಾರೆ ಇಲ್ಲೆಲ್ಲ ನೈಟ್ ಟೈಮು. ಅದಕ್ಕೆ ಇದು ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಅಂತ ಹೇಳೋದು. ಇದೆಲ್ಲ ಪಬ್ ಎಲ್ಲ ಜಾಸ್ತಿ ಇದೆ. ಸೊ ಮತ್ತು ಸೂಪರ್ ಕೂಲ್ ಪ್ಲೇಸ್ ಅಂತ ಹೇಳ್ಬೋದು. ಸೂಪರ್ ಕೂಲ್ ಆಗಿರುತ್ತೆ. ಈವನ್ ನೀವು ಸಮ್ಮರಲ್ಲಿ ಬನ್ನಿ, ವಿಂಟರಲ್ಲಿ ಬನ್ನಿ, ಯಾವಲ್ಲೇ ಬನ್ನಿ, ಏರಿಯಾ ಇಷ್ಟ ಕೂಲಾಗಿರುತ್ತೆ. ಬಿಸಿಲು ಮಾತ್ರ ಜಾಸ್ತಿ ಇರುತ್ತೆ. ಕೂಲ್ ಅಂತ ಅಂದರೆ ನೋಡೋದಕ್ಕೆ ಕೂಲ್ ಅಂತ ಅನಿಸುತ್ತೆ ಅಷ್ಟೇ. ಈಗ ನೋಡಿದ್ರಲ್ಲ ನಮ್ಮ ಟವರಲ್ಲಿ ಆ್ಯಕ್ಚುಲಿ ಏನು ಅಡ್ವಾಂಟೇಜ್ ಅಂತ ಹೇಳಿದರೆ ಲೈಕ್ ನನಗೆ ಎಲ್ ಶೇಪ್ ಬಾಲ್ಕನಿ ಇದೆ, 2 ಕಡೆ ವ್ಯೂ ಕೂಡ ಸಿಗುತ್ತೆ. ಅಂದರೆ ಈ ಕಡೆ ಶೂಟಿಂಗ್ ಆಗ್ತಿದ್ರು ನೋಡ್ತಿರ್ತೀವಿ, ಈ ಕಡೆ ಆಗ್ತಿದ್ರು ನೋಡ್ತಿರ್ತೀನಿ. ಯೂಶ್ವಲಿ ನಾನು ನೋಡ್ತಿರ್ತೀನಿ ಯೋಗ ಮಾಡೋಕ್ಕಾಗಲಿ, ಸ್ಕಿಪ್ಪಿಂಗ್ ಮಾಡೋಕ್ಕೆ, ಅಂದರೆ ಯಾವುದೇ ಒಂದು ಆ್ಯಕ್ಟಿವಿಟೀಸ್ ಮಾಡೋಕ್ಕೂ ಬಾಲ್ಕನಿ ತುಂಬ ದೊಡ್ಡದಾಗಿದೆ. ಬಟ್ ಸ್ವಲ್ಪದಲ್ಲಿ ಒಂದೊಂದು ಸಣ್ಣದಿರುತ್ತೆ, ಅಂದರೆ ಸ್ವಲ್ಪ ನಿಮಗೆ ಭಯ ಆಗುತ್ತೆ. ಆದರೆ ಅದರಲ್ಲಿ ಸ್ವಲ್ಪ ಫ್ಲೋರ್ಸ್ ಕಡಿಮೆ ಇದೆ, ಎಲ್ಲದಕ್ಕೂ ಬಾಲ್ಕನಿ ಇಟ್ಟಿಲ್ಲ. ಒಂದಿಷ್ಟು 15 ಫ್ಲೋರ್ಸ್ಗಿನ ಬಾಲ್ಕನಿ ಇಟ್ಟಿದ್ದಾರೆ. ಅದು ನಮ್ಮ ಅಪಾರ್ಟ್ಮೆಂಟ್ದು ಅಡ್ವಾಂಟೇಜು. ಬಟ್ ಈಚೆ ಸೈಡ್ ನಾನು ನಿಮಗೆಲ್ಲ ಹೋಟೆಲೆಲ್ಲ ತೋರಿಸಿದ್ನಲ್ಲ, ಎಲ್ಲ ಫುಲ್ ಫಸಾಡ್ ಹಾಕಿದ್ದಾರೆ. ಯೂಶ್ವಲಿ ಎಲ್ಲದಕ್ಕೂ ಫಸಾಡ್ ಇರುತ್ತೆ, ಸ್ವಲ್ಪ ಬಾಲ್ಕನಿಗಳೆಲ್ಲ ಇರುತ್ತೆ. ಇಲ್ಲಿ ಬಂದರೆ ಬಾಲ್ಕನಿ ಇರೋದಕ್ಕೆ ಹೋಗಬೇಕು. ನಮಗೆ ಆ್ಯಕ್ಚುಲಿ ಪ್ರಾಪರಾಗಿ ದುಬೈನ ಫೀಲ್ ಮಾಡಬೇಕು ಅಂತ ಹೇಳಿದರೆ ಇನ್ ಕೇಸ್ ಟ್ರಿಪ್ ಅಂತ ಬಂದಾಗ ಈ ಏರಿಯಾದಲ್ಲೆಲ್ಲ ಇದ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಅಂದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯೂಶ್ವಲಿ ಕ್ರೌಡ್ ಇರೋದಿಲ್ಲ, ಅದು ಬಿಟ್ಟರೆ ನಿಮಗೆ ಎಲ್ಲದಕ್ಕೂ ಹತ್ತಿರ ಇರುತ್ತೆ. ನೀವು ಆದಷ್ಟು ಟೈಮ್ನ ಸೇವ್ ಮಾಡ್ಕೊಂಡು ಎಲ್ಲ ಕಡೆ ಓಡಾಡ್ಬೋದು. ಅದೊಂದು ಮೇಜರ್ ಅಡ್ವಾಂಟೇಜ್. ಯಾಕಂದರೆ ನಿಮಗೆ ಮೆಟ್ರೋ ಎಲ್ಲ ಪಕ್ಕನೇ ಸಿಗುತ್ತೆ, ಪಕ್ಕನೇ ಸಿಗುತ್ತೆ. ಮತ್ತು ಇವನ್ ಬೆಡ್ ಸ್ಪೇಸ್ ಕೂಡ ಇರುತ್ತೆ, ಅಪಾರ್ಟ್ಮೆಂಟ್ಸ್ ಇರುತ್ತೆ, ಹೋಟೆಲ್ ಇರುತ್ತೆ. ಸೊ ನಿಮಗೆ ಯಾವ್ದು ಬೇಕು ನೀವು ಅದನ್ನು ಚೂಸ್ ಮಾಡ್ಕೊಂಡು ಇರ್ಬೋದು. ಅದನ್ನು ನಿಮಗೆ ಪ್ಲಸ್ ಇಲ್ಲಿ. ಸೊ ಈಗ ಮೆಟ್ರೋ ಹೋಗ್ತಾ ಇದ್ದೀನಿ. ಫಿನಾನ್ಷಿಯಲ್ ಸೆಂಟರ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಬಂದಿದ್ದಕ್ಕೂ ಹಾಯ್ ಅನ್ನಿಸ್ತಿತ್ತು, ನನಗೂ ಕೂಡ ವಾಕ್ ಆದಂಗಾಯಿತು. ಹಾಗೆ ಪೂರ್ತಿ ಏರಿಯಾನ ನಾನು ಫಸ್ಟ್ ಟೈಮ್ ನಿಮ್ಮ ಜೊತೆ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿರೋದು. ಇದಕ್ಕಿಂತ ಮುಂಚೆ ನಾನೇ ಈ ಥರ ಮಾಡಿರಲಿಲ್ಲ. ಸೊ ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಾ, ಹೊಸದಾಗಿ ವೀಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು. ಬಾಯ್.